ಅಲ್ಲಿ ಗೇಟ್ ಎಲ್ಲ ಹಾರ್ಬಿಟ್ವಿ ನಾವು. ಸ್ವಲ್ಪ ಕಣ್ಣೀರು ಆಯಿತು, ಯಾಕೆ ಅಂತ ಗೊತ್ತಿಲ್ಲ. ಈ ಜಾಗದ ವೈಬ್ ಅನ್ಸುತ್ತೆ. ಈ ಗೋಡಗಳದೇ ಕಷ್ಟ. ಬಂದು ತಳ್ಳಾಡ್ತವ್ರೆ. ಬಿದ್ದಪ್ಪ ಅಂತೂ ಸಾಯೋದೊಂದು ಬಾಕಿ. ಬಿ ಪಿ ಎಲ್ಲ ಹೈ ಆಗ್ಬಿಟ್ಟಿತ್ತು ಬಿದ್ದಪ್ಪ ಒಂದು ಸ್ಟ್ರೆಚ್ಚಲ್ಲಿ. ಒಂದು ಸಿಂಬಾ ಬರ್ತಾಯಿದೆ ನಮ್ಮ ಜೊತೆ. 3 ಗಂಟೆಗೆ ಬಂದ್ವಿ. ಇವಾಗ ಟೈಮ್ ಬಂದು 6 ಗಂಟೆ. ಫುಲ್ ಕ್ಯೂ. ಅಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳು ಬಿದ್ದಿರೋದು. ನಾನು ತಲೆ ಮೇಲೆ ಬಿದ್ದುಬಿಟ್ರೆ ಹೋಯ್ತು ಅಂತಲೇ ಅರ್ಥ. ಹೇಳ್ತೀನಿ, ಅದು ಸುಲಭ ಇಲ್ಲ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಮ್ಮ ಡೇ 2 ಇನ್ ಸೋನ್ ಪ್ರಯಾಗ್. ಆಯ್ತು, ಎಲ್ಲ ಒಂದು ಟ್ರೆಕ್ಕಿಂಗಿಗೆ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಎಲ್ಲ ಪ್ಯಾಕ್ ಬಿದ್ದಪ್ಪ, ಎಲ್ಲ ಫ್ರೆಶ್ ಆಗಿ. ಇವಾಗ ಟೈಮ್ ಬಂದು 2:45. ಇವಾಗ ಇಲ್ಲಿಂದ 3 ಗಂಟೆಗೆ ನಾವು ಹೊರಡಬೇಕು. ಎಲ್ಲ ಪ್ಯಾಕಪ್ ಎಲ್ಲ ಆಯಿತು. ನೋಡಿ ಈಶಾಂಕ್ ಹೋಗ್ತಾ ಇದ್ದಾನೆ. ನಮ್ಮ ಕಾರವರು ನಮ್ಮ ಬ್ಯಾಗ್ನೆಲ್ಲ ಇಟ್ಕೋತೀನಿ ಅಂತ ಹೇಳಿದ್ದಾರೆ. ತುಂಬ ಚಳಿದೆ. ಇನ್ನೂ ಯಾರು ನೆನ್ನೆದು ವ್ಲಾಗ್ ನೋಡಿಲ್ಲ ಅಂದರೆ ಮೇಲೆ ಲಿಂಕ್ ಬರ್ತಾ ಇರುತ್ತೆ, ಕ್ಲಿಕ್ ಮಾಡಿ ನೋಡಿ. ನಾವು ಬೆಂಗಳೂರಿಂದ ಸೋನ್ ಪ್ರಯಾಗಿಗೆ ಬಂದಿದ್ದು ವ್ಲಾಗು. ಸೊ ಇವತ್ತು ಕಂಪ್ಲೀಟ್ ಟ್ರೆಕ್ಕಿಂಗ್ ವ್ಲಾಗ್. ಇಡೀ ಕೇದಾರನಾಥ ತಲುಪೋ ತನಕ ಇದೇ ವ್ಲಾಗ್ ಆಗಿರುತ್ತೆ. ಇನ್ನು ಮುಂದಿನ ಲೆಗ್ ಆಫ್ ದಿ ಜರ್ನಿ ಸಿಗ. ಗಾಡೀಲಿ ಕೂತಿದ್ದೀವಿ. ಆನ್ ಅವರ್ ವೇ ಟುವರ್ಡ್ಸ್ ಸೋನ್ ಪ್ರಯಾಗ್. 4 ಕಿಲೋಮೀಟರ್ ಇದೆ. ಕತ್ಲೆ ಏನು ಕಾಣ್ತಾ ಇಲ್ಲ. ಒಂದೇ ಲೈಟ್ ಇರೋ ಕಡೆ ನಾನು ವ್ಲಾಗ್ ಮಾಡ್ತೀನಿ. ಮಳೆ ಬರ್ತಾ ಇದೆ. ಬಂದು ತಲುಪಿದ್ದೀವಿ ಸೋನ್ ಪ್ರಯಾಗ್ಗೆ. ಫುಲ್ ಮಳೆ ಇದೆ. ಧನುಷ್ ಅವರೇ ಪ್ಯಾಕ್ ಆಗ್ಬಿಟ್ಟಿದ್ದೀರಾ? ಏನು ಮಾಡೋದು, ಹೆಂಗೆ ಏನಾದ್ರು ಮಾಡಬೇಕು ಅಂದರೆ ಇದೆಲ್ಲ ಮಾಡಲೇಬೇಕು. ಬಿದ್ದಪ್ಪ ಅವ್ರು ನೋಡಿ, ಫುಲ್ ಬ್ಲೂ. ಈ ಒಂದು ಟ್ರಾನ್ಸ್ಫರ್ ಎಕ್ಸ್ಪಲ್ಸಿವ್ ಬ್ಲೂ, ರೆಡ್ ನೋಡು ಕಾಂಬಿನೇಷನ್ ಅದು. ಎಕ್ಸ್ಪಲ್ಸಿವ್ ಬ್ಲೂ. ಮಳೆ ಲೈಟಾಗಿ ಬರ್ತಾ ಇದೆ, ಜೋರೇನಲ್ಲ. ಇವಾಗ ನಿತ್ಯ ಹೋಯ್ತು. ಇಲ್ಲ ನಾವು ಬರ್ತಾ ಇದ್ದೀವಿ. 3 ಗಂಟೆಗೆ ಬಂದ್ವಿ. ಇವಾಗ ಟೈಮ್ ಬಂದು 6 ಗಂಟೆ. ಫುಲ್ ಕ್ಯೂ. ಅಲ್ಲಿ ರಿಜಿಸ್ಟ್ರೇಷನ್ ಚೆಕ್ ಮಾಡ್ತಾರೆ. ಸೊ ಅದರಿಂದಾಗಿ ಕ್ಯೂ ಇತ್ತು, ಫುಲ್ ಕ್ಯೂ. ಹಾಂ, ಹಾಯ್ ಹಾಯ್ ನೋಡಿ. ನಿಂತು ಇಲ್ಲೇ ಅರ್ಧ ಬಾಡಿ ಎಕ್ಸಾಸ್ಟ್ ಆಗೋಯ್ತು. ಅರ್ಧ ಬಾಡಿ ಇಲ್ಲೇ ಎಕ್ಸಾಸ್ಟ್ ಆಗಿದೆ. ಹೆಂಗನ್ಸ್ತು? ನಿತ್ತು ಸಾಕಾಗೋಯ್ತಲ್ಲ. ಏ ವ್ಲಾಗರ್ಸ್, ಫ್ರೇಗ್ರೆನ್ಸ್ ಹೇಗಿದೆ? ಫ್ರೇಗ್ರೆನ್ಸ್ ಚೆನ್ನಾಗಿದೆ. ವ್ಲಾಗರ್ಸ್ ನಿಮಗೆ ಹೆಂಗೆ ಅನಿಸ್ತು? ಯಾರು ಕೇರೆ ಮಾಡ್ತಿರಲ್ಲ, ವೆಯ್ಟ್ ಮಾಡಿ. ಹೆಂಗೆ ಅನಿಸ್ತು? ವೆಯ್ಟ್ ಮಾಡಿ ತುಂಬ ಎಕ್ಸಾಸ್ಟಿಂಗ್ ಆಗಿಬಿಟ್ಟಿದೆ. ಜನ ನೋಡೋದಂತೂ ಅಪ್ಪ, ಜನ ಆ್ಯಕ್ಚುಲಿ ಮುಂದೆ ನೋಡಿ ಎಷ್ಟು ಜನ ಹೋಗ್ತಿದ್ದಾರೆ ನೋಡಿ. ಮಂದಾಕಿನಿ ನದಿ ಎಷ್ಟು ಸೂದಿಂಗ್ ಸೌಂಡ್ ಒಂಥರ ವಾಟರ್ ಸ್ಟ್ರೀಮ್ಸ್ದು. ಹಾಂ, ಈಗ ಧನುಷ್ ಅವರೇ ಫೈನಲಿ ಹೋಗ್ತಾ ಇದ್ದೀವಿ. ಕಾದು ವೆಯ್ಟ್ ಮಾಡಿ ಹೋಗ್ತಾ ಇದ್ದೀವಿ ನೋಡಿ. 21 ಕಿಲೋಮೀಟರ್. ಎಲ್ಲ ಯಾವ ಮೂಮೆಂಟಲ್ಲಿ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಸ್ಪಾಟ್ಗೆ ಎಲ್ಲ ಆನ್ ಸ್ಪಾಟ್ ರೆಡಿ ಇರ್ತಾರೆ. ಎಲ್ಲ ಪಾಸಿಟಿವ್ ಆಗಿ ಟ್ವೀಟ್ ಮಾಡಿ. ಈ ಪ್ಯಾಚ್ ಬಿದ್ದೋಗ್ಬಿಟ್ಟು ಎಲ್ಲ ಬ್ಲಾಕ್ ಸ್ಟಾಪ್ ಮಾಡಿದರು. ಸೊ ಇವಾಗ ಜನ ಹೋಗೋಷ್ಟು ಮಾತ್ರ ಮಾಡಿದ್ದಾರೆ ಅಷ್ಟೇ. ಹಾಂ ನೋಡಿ, ಫಾಗ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಹಾಂ, ಇಲ್ಲಿ ನೋಡೋದು ಬೇಡ, ಭಯ ಆಯ್ತದೆ ನೋಡಿ. ಜನ ಜಾಸ್ತಿ ಇದ್ದಾರೆ. ಒಂದು ರೀಲ್ಸ್ ಪೋರ್ಟ್ರೇಟ್. ನಾವು ಆದಷ್ಟು ಪುಷ್ ಮಾಡ್ತಿದ್ದೀವಿ, ಯಾಕಂದರೆ ಆದಷ್ಟು ಬೇಗ ಗೌರಿಕುಂಡ್ ತಲುಪಿದ್ರೆ ನಮಗೆ ಒಳ್ಳೆಯದು. ಇಲ್ಲಾಂದ್ರೆ ಅಲ್ಲೂ ಕ್ಯೂ ನಿಲ್ಲಬೇಕಾಗುತ್ತೆ. ಇಷ್ಟು ಜನ ಎಲ್ಲಿದ್ರು ಅಂತ ಗೊತ್ತಿಲ್ಲ. ನಾವು ಸ್ಕ್ಯಾಮ್ ಆದ್ವಾ ಇಲ್ಲ ಅವ್ರು ಮುಂಚೆನೇ ಬಂದು ಕಾಯ್ತಿದ್ರೆ ಗೊತ್ತಿಲ್ಲ. ನೀವು ಅಲ್ಲಿ ತನಕ ವ್ಯೂ ಎಂಜಾಯ್ ಮಾಡಿ ನೋಡಿ. ಗೋಡಗಳೆಲ್ಲ ಹೋಗ್ತಾ ಇವೆ ಖಾಲಿ. ಓ, ಫ್ರೆಶ್ ನೀರು ಘಟದಿಂದ ಬರ್ತಾ ಇರೋದು. ಎಲ್ಲ ಬರ್ತಾ ಇದ್ದೀವಿ. ಬಾಯ್ಸ್ ಎಲ್ಲ ಬ್ಯಾಕಲ್ಲಿದ್ದಾರೆ. ವಿದಪ್ಪ ಹಾಯ್ ಮಾಡು. केदारनाथ धाम में सभी श्रद्धालुओं का स्वागत है. ಬರ್ದಿದ್ದಾರೆ.
ನೋಡಿ ಆಲ್ಮೋಸ್ಟ್ ಗೌರಿಕುಂಡು ಚಿಕ್ಕ ಚಿಕ್ಕ ಕಲ್ಲುಗಳು ಬಿದ್ದಿರೋದು. ನಾನು ತಲೆ ಮೇಲೆ ಬಿದ್ದುಬಿಟ್ರೆ ಹೋಯ್ತು ಅಂತಲೇ ಅರ್ಥ. ಇಲ್ಲಿ ಗಂಟೆ ಮಾತ್ರ ಇರೋದು ಟ್ಯಾಕ್ಸಿ ಸರ್ವಿಸ್. ನಾವು ಅದು ನಡೆದಿದ್ದೀವಿ 4 ಕಿಲೋಮೀಟ್ರು. ಅಲ್ಲಿ ತನಕ ಹೋಗುತ್ತೆ, ಆದರೆ ಎಲ್ಲರೂ ಇಲ್ಲೇ ಇಳಿಸ್ತಾ ಇದ್ದಾರಪ್ಪ, ಯಾಕೆ ಅಂತ ಗೊತ್ತಿಲ್ಲ. ರಶ್ सिंगल लाइन चला लो आराम से, धक्का उक्का ना लगे, इधर बहुत ही खुला है। ओ भाई ನೋಡಿ ಇಲ್ಲಿ ಫುಲ್ ಬ್ಲಾಕ್ ಆಗ್ಬಿಟ್ಟಿದೆ. ನಮ್ಮ ವಾಯ್ಸ್ ಎಲ್ಲಿ ಸ್ಟಕ್ ಆದ್ರು ಅಂತಲೇ ಗೊತ್ತಿಲ್ಲ. ಬಾ ಧನುಷ್, ಮುಂದೆ ಹೋಗ್ತಿರೋಣ ಬಾ. ನೋಡಿ ಇಲ್ಲೊಂದು ಗಾಡಿ ಜಖಮ್ ಆಗೋಗಿದೆ. ಇಲ್ಲ ನಾವು ಇವರೆಲ್ಲ ರಿಟರ್ನ್ ಹೋಗೋರು ಅಂತ ಕಲ್ಲು ಬಿದ್ದು ಜಖಮ್ ಆಗೋಗಿದೆ. ಬಾ ಸ್ಟ್ಯಾಂಡ್ ನೋಡಿ, ಗೋಡಾ ಸ್ಟ್ಯಾಂಡ್. ಕೊಡ್ತಾರೆ 20,000 ಅದು. 20,000 ಹಾಂ. ಕೊರೋನಾ 2 ಜನ ಮಾಡಿಸ್ಕೊಂಡು ಹೋಗ್ತಿದ್ದಾರೆ ನೋಡಿ. ಆ ಪ್ರಾಣಿಗಳಿಗೆ ಏನಕ್ಕಪ್ಪ ಕಷ್ಟ ಕೊಡಬೇಕು? ನಾಯಿಗೆ ಹೊಡೆದಂಗೆ ಹೊಡಿತಾ ಇದ್ದಾರೆ ಅದಕ್ಕೆ. ಗೇಟ್ ವೇ ಗೌರಿಕುಂಡ ಹತ್ರ ಇದ್ದೀವಿ. ಸಲ ಸುಸ್ತಾಯಿತು. ಒಂದು ಯೋಗ ಬಾರ್ ತಿಂದ್ವಿ. ವಾಯ್ಸ್ ಯೋಗ ಬಾರ್ ಹೆಂಗಿತ್ತು? ವಾಯ್ಸ್ ಯೋಗ ಬಾರ್ ಹೆಂಗಿತ್ತು? ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಆಯಿತಾ? ಇದೇ ಬ್ರೇಕ್ಫಾಸ್ಟ್ ನಮ್ಮದು ಯೋಗ ಬಾರ್. ಗೋಡ ಗಿಡ ಎಲ್ಲ ಹೋಗ್ತಾ ಇದೆ ಮೇಲೆ. ಜನ 4 ಜನ ಆ ಥರ ಎತ್ಕೊಂಡು ಹೋಗ್ತಿದ್ದಾರೆ. ಆ ಸರ್ವಿಸು ಇದೆ. ನಾವು ಸ್ವಲ್ಪ ಹೊತ್ತು ಚಿಲ್ ಮಾಡೋಣ ಅಂತ ಕೂತಿದ್ದೀವಿ. ಕೂದಲೆಲ್ಲ ಸ್ವೆಟ್ಟಾಗಿ ಹೋಗಿದೆ. ಚಿಕ್ಕದೊಂದು ವಾಟರ್ ಫಾಲ್ಸ್ ಇದೆ. ಟ್ರೆಕ್ ರೆಸ್ಯೂಮ್ ಆಗಿದೆ ನಮ್ಮದು. ಹೋಗ್ತಾ ಇದ್ದೀವಿ. ಈ ಗೋಡಗಳದೇ ಕಷ್ಟ. ಬಂದು ತಳ್ಳಾಡ್ತವ್ರೆ ಗೋಡಗಳದು. ತಳ್ಳಾಡ್ತಾರೆ ಬಂದು, ಅಂಟ್ಕೊಂಡು ಹೋಯ್ತದೆ ಗೋಡ. ಅದು ನಿಲ್ಲದೇ ಇಲ್ಲ ನೋಡಿ, ಹೋಗ್ತಾ ಇರ್ತದೆ ಗೋಡ. ಕಷ್ಟ ಕೊಡ್ತಾರೆ ಅದಕ್ಕೆ. ಚಿಕ್ಕ ವಾಟರ್ ಫಾಲ್ಸ್ ಇದೆ. ಚಿಕ್ಕದೊಂದು ವಾಟರ್ ಫಾಲ್ಸ್ ಇಲ್ಲಿ ನೋಡಿ. 14 ಕಿಲೋಮೀಟರ್ ಇದೆ ಇನ್ನು. ಪೈದಲ್ಲಿ ಹತ್ರ, ಪೈದಲ್ಲಿ 15 ಇದೆ. ಇಲ್ಲೇ ನಿಲ್ರಪ್ಪ, ಹೋಗ್ಬಿಡ್ಲಿ ಅದು, ಬಿಡು. ಕಳ್ಬಿಡ್ತಾರೆ ಇಲ್ಲಿ ನೋಡಿ. ವ್ಯೂ ಪಾಯಿಂಟ್ ಹೆಂಗಿದೆ ಪ್ರಪಾತ. ಚಿಕ್ಕ ಫಾಲ್ಸ್ ಇದೆ. ಬಾಯ್ಸ್ ಎಲ್ಲ ಎಕ್ಸಾಸ್ಟೆಡ್ ಆಸ್ ಹೆಲ್. ಬಿದ್ದಪ್ಪ ಅಂತೂ ಊಷ್ಟ ಆಗ್ಬಿಟ್ಟಿಯಾನೆ. ಶಶಾಂಕ್ ಥ್ರೋಟ್ ಪೇಯ್ನ್, ಒಂದು ಥ್ರೋಟ್ ಪೇಯ್ನ್ ಆಗ್ತಿದೆ. ಅರ್ಧ ಈ ಗೋಡಗಳಿಂದ, ಅರ್ಧ ಸುಸ್ತು. ನುಗ್ಗಕ್ಕೆ ಜಾಗ ಇಲ್ಲ ನಮಗೆ ಫಸ್ಟ್ ಆಫ್ ಆಲ್ ಅಲ್ವಾ. ನೋಡಿ ಇಲ್ಲಿ ಚಿಕ್ಕದೊಂದು ನೋಡಿ, ಒಂದು ಚಿಕ್ಕ ಒಂದು ವಾಟರ್ ಫಾಲ್ಸ್ ಇದೆ ಇದು. ನೀ ಭಯ್ಯ ದಾರಿ ಉದ್ದಕ್ಕೂ ಗೋಡ. ಆ ಗೋಡ ಅಂತ ಹೇಳ್ಕೊಂಡು ಬರ್ತಾ ಇರ್ತಾರೆ. ನಿಮಗೆ ನಿಮ್ಮ ಬಿಟ್ಟಿದ್ದದು. ನಾವಂತೂ ಪ್ರಿಫರ್ ಮಾಡಲ್ಲ ಯಾರಿಗೂ. ನಡ್ಕೊಂಡೇ ಹೋಗಿ ಆರಾಮಾಗಿ. ಲೇಟ್ ಆದರೂ ಪರವಾಗಿಲ್ಲ. ಆ ಪ್ರಾಣಿಗಳಿಗೆ ಕೊಡೋ ಹಿಂಸೆ ನೋಡೋಕ್ಕಾಗಲ್ಲ. ಹಾಂ, ಒಂದು ಸಿಂಬಾ ಬರ್ತಾಯಿದೆ ನಮ್ಮ ಜೊತೆ. ತಗೊಂಡು ಹೋಗ್ತಿದ್ದೀನಿ. ಪ್ರೋಟೀನ್ ಬಾರ್, ಒಂದು ಪ್ರೋಟೀನ್ ಬಾರ್ ತಿನ್ಕೊಂಡು ಹೊರಡ್ತಾ ಇದ್ದೀವಿ ಅಷ್ಟೇ. ಇನ್ನೊಂದು ಹಾರ್ಸು ಸಿಂಬಾ ಬರ್ತಾಯಿದೆ ಹಿಂದೇನೆ.
ಇಲ್ಲಿ ಮುಂದೆ ಸೌತೆಕಾಯಿ ತಿಂತಾ ಇದ್ದಾರೆ. ಚೆನ್ನಾಗಿದೆಯಾ? ನೋಡಿ ಫಾಲ್ಸ್ ಹಿಂಗೆ ಬಂತು ಇವಾಗ. ಇಲ್ಲಿ ಬ್ಯಾಕ್ ಸೈಡ್ ನೋಡು, ಒಳ್ಳೆ ಒಂದು ಹಿಂಗೆ ಬೀಳ್ತಾ ಇದೆ ಫಾಲ್ಸ್. ಬೆಟ್ಟಗಳ ಮಧ್ಯದಿಂದ, ಮೋಡಗಳ ಮಧ್ಯದಿಂದ ಬರ್ತಾ ಇದೆ. ಹಾಂ, ಶಶಾಂಕ್ ಅವರಂತೂ ನಿಲ್ಸೋದು ಬೇಡ ಅಂತ ಹೇಳ್ತಿದ್ದಾರೆ. ವಿದ್ದಪ್ಪ ಅವರಂತೂ ಪೂಸ್ಟ್ ಆಗಿಬಿಟ್ಟಿದ್ದಾರೆ. ತಿಂಡಿ ತಿನ್ನಬೇಕು ವಿದ್ದಪ್ಪವ್ರಿಗೆ ಅಷ್ಟೇ. ಇವಾಗ ಅವಾಗ ಎನರ್ಜಿ ಬರುತ್ತೆ ಅಲ್ಲ. 10 ಗಂಟೆದಾಗ ನಡೆಯೋಣ. 10 ಗಂಟೆಗೆ ಒಂದು ಪ್ರೋಟೀನ್ ಬಾರ್, ಓಕೆ. ಆಮೇಲೆ ಪುನಃ ಹಂಗೆ 1.5 ಗಂಟೆ ನಡೆಯೋಣ. ಹಾಗೆ ನೀಟಾಗಿ ಮುಂದಾಗ್ತದೆ. ಇದೆಲ್ಲ ಕಲ್ಲು ಬಿದ್ದರೆ ಹೊಗೆ ಹಾಕ್ಕೊಂಡು ಅಂತಲೇ ಅರ್ಥ. ಬೇಗ ದಾಟ್ಬಿಡ್ಬೇಕು ಈ ಪ್ಯಾಚಸ್ ಎಲ್ಲ. ನೋಡಿ, ಯಾರು ಬ್ಲಾಗ್ ಮಾಡೋ ಸ್ಥಿತಿಲಿ ಇಲ್ಲ. ಕೇದಾರ್ನಾಥ್ 11 ಕಿಲೋಮೀಟರ್ಸ್ ಹೋಗಬೇಕು ಅಷ್ಟೇ. ಯಾರು ಬ್ಲಾಗ್ ಮಾಡೋ ಸ್ಥಿತಿಲಿ ಇಲ್ಲ ಇವಾಗ. ಒಂದು ಸ್ಮಾಲ್ ಪಿಟ್ ಸ್ಟಾಪ್ ಹಾಕಿದ್ದೀವಿ. ಬಾಯ್ಸ್ ಎಲ್ಲ ತುಂಬ ಸುಸ್ತಾಗ್ತಾಯಿದೆ. ಸಡನ್ನಾಗಿ ನೋಡಿ ಫುಲ್ ಬಿಸಿಲು. ಮೋಡ ಇದ್ದಾಗ ಚೆನ್ನಾಗಿತ್ತು. ಒಂಚೂರು ಮುಖ ತೊಳ್ಕೊಳ್ಳೋಣಲ್ಲ. ನಾ ತೊಳ್ಕೊತೀನಿ ನೋಡಿ. ಫುಲ್ ಬಿಸಿಲು ನೋಡಿ. ಇವಾಗ ನಿಜ ಹೇಳ್ತೀನಿ ಅಷ್ಟು ಸುಲಭ ಇಲ್ಲ. ಅಷ್ಟು ಸುಲಭ ಇಲ್ಲ. ಬೆಸ್ಟ್ ಟ್ರೆಕ್ ಮತ್ತು ಸ್ವಲ್ಪ ಹಾಡಿದೆ, ಸ್ವಲ್ಪ ಕಷ್ಟ ಇದೆ. ನಿಜ ಹೇಳ್ತೀನಿ, ಹಿಂಗೆ ಹೋದರೆ ಅಷ್ಟು ಆಗಲ್ಲ. ಹಿಂಗೆ ಬಂದರೆ ಕಷ್ಟ ಆಗ್ತದೆ. ಪಣಕ್ಕಿಟ್ಟು ಬರಬೇಕು, ಆಗಲ್ಲ, ಸುಸ್ತಾಗುತ್ತೆ. ಏನಂದರೆ ನಮ್ಮ ಈಗ ಸೇವ್ ಮಾಡ್ತಿರೋದೇನೆಂದರೆ ಒಂದೇ ಪ್ರೋಟೀನ್ ಬಾರ್ಸ್, ಗ್ಲೂಕೋಸ್ ಕುಡಿತಾ ಇದ್ದೀವಿ, ಪ್ರೋಟೀನ್ ಬಾರ್ಸ್ ತಿಂತಾ ಇದ್ದೀವಿ. ಫ್ರೂಟ್ಸ್ ತಿನ್ನಿ ಆದಷ್ಟು. ತುಂಬ ಸುಸ್ತಾಗುತ್ತೆ. ಇಲ್ಲಿ 100%, 80% ಜನ ಗೋಡದಲ್ಲೇ ಹೋಗ್ತಿದ್ದಾರೆ. ಗೋಡ ಎಲ್ಲಾದರೂ ಜನ ನಿಲ್ಲಿಸ್ಬಿಟ್ರೆ ಇಲ್ಲಿ ಜನನೇ ಇರಲ್ಲ. ಟ್ರೆಕ್ಕರ್ಸ್ ಯಾರು ಗೊತ್ತಾ? ಇಲ್ಲಿ ಟ್ರೆಕ್ಕರ್ಸ್ ಗೋಡ ಓಡಿಸ್ತಾರಲ್ಲ ಅವ್ರು ಟ್ರೆಕ್ಕರ್ಸು ಅಷ್ಟೇ. ನೋಡಿ ಇವರೊಂದು ಸ್ವಲ್ಪ ಬ್ಯಾಚ್ ಇದ್ದಾರಾ, ಬಿಟ್ಟರೆ ನೋಡಿ ಈಗ 2 ನಿಮಿಷ ಗ್ಯಾಪ್ ಕೊಡಿ, ಒಂದು 50 ಗೋಡ ಬರುತ್ತೆ. ಚಿಕ್ಕ ಬ್ರಿಡ್ಜ್ ಇದೊಂದು. ನೋಡಿ ಒಳ್ಳೆ ತಂಪು ಗಾಳಿ, ಅದ್ರ ಜೊತೆ ಒಳ್ಳೆ ಒಂದು ವ್ಯೂ. ಇವಾಗ ಒಂದು ಪಾಯಿಂಟಿಗೆ ಬಂದು ರೀಚ್ ಆಗಿದ್ದೀವಿ. 1 ಕಿಲೋಮೀಟ್ರ್ ಕಂಟಿನ್ಯೂ ಸ್ಟ್ರೆಚ್ ಹೊಡೆದ್ಬಿಟ್ಟು ಇವಾಗ ಒಂದು ಪಾಯಿಂಟಿಗೆ ಬಂದು ತಲುಪಿದ್ದೀವಿ. ಬಾಯ್ಸ್ ಎಲ್ಲ ಚಿಲ್ ಮಾಡ್ತಾ ಇದ್ದಾರೆ. ಶೂ ಅಲ್ಲೊಂದು ಕಡೆ ತುಂಬ ಹಾಳಾಗ್ಬಿಟ್ಟಿತ್ತು. ಶೂ ಫುಲ್ ಸೀನ್ ಆಗೋಗಿದೆ ನೋಡಿ, ಕೆಸರುಗದ್ದೆ. ಸೊ ಇವಾಗ ಇಲ್ಲಿಂದ ಲಿಂಚೋಲಿ ಒಂದು 400 ಮೀಟ್ರ್ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಲಿಂಚೋಲಿಯಿಂದ ಒಂದು 7.5 ಕಿಲೋಮೀಟ್ರ್ ಇದೆ. ನಡಿಬೇಕು. ಸಂಜೆ ಆಗುತ್ತೆ, ಒಂದು 6 ಗಂಟೆ, 6:30 ಆಗುತ್ತೆ ತಲುಪುವಾಗ. ನೋಡೋಣ. 7.6 ಕಿಲೋಮೀಟರ್ಸ್ ಬಾಯ್ಸ್. ಒಂದು 700 ಮೀಟ್ರ್ ಬರೋಕ್ಕೆ 1 ಅವರ್ ತಗೊಂಡ್ವಿ ಈಗ. ಸೊ ಇವಾಗ ನೋಡ್ಬೋದು ತುಂಬಾ ಸ್ಟೀಪ್ ಇದೆ, ತುಂಬ ಸ್ಟೀಪ್ ಇದೆ. ಓಕೆ, ಇನ್ನು ಮುಂದೆ ಹೋಗೋಕ್ಕಾಗಲ್ಲ, ಒಂದು ಸ್ವಲ್ಪ ಎನರ್ಜಿ ಬೇಕು ಅಂತೇಳಿ ಮ್ಯಾಗಿ ತಿಂತಾಯಿದ್ದೀವಿ ಬಾಯ್ಸ್ ಎಲ್ಲ. ಟೈಮ್ 1:30 ಆಗಿದೆ. 1:30 ಬೆಳಿಗ್ಗೆ ತಿಂಡಿ ತಿಂದಿಲ್ಲ, ಜಸ್ಟ್ ಪ್ರೋಟೀನ್ ಬಾರಲ್ಲಿ ಸರ್ವೈವ್ ಆಗಿರೋದು. 13 ಕಿಲೋಮೀಟ್ರ್ ಬರೋಕ್ಕೆ 1:30, ಅದು 6:30 ಬಿಟ್ಟಿರೋದು ನಾವು ಅಲ್ವಾ? ನೋಡಿ ಎಷ್ಟು ಕಷ್ಟ ಇದೆ. ನಿಮಗೋಸ್ಕರ ಇಷ್ಟು ಕಷ್ಟಪಟ್ಟು ಬಂದಿದ್ದೀವಿ. ಇದಕ್ಕೋಸ್ಕರ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ ಇದು, ನಿಜ ಹೇಳ್ತೀನಿ. ಎಲ್ಲರ ಕೈಲೂ ಆಗಲ್ಲ, ತುಂಬ ಕಷ್ಟ ಇದೆ. ಆಗುತ್ತೆ, ಗೋಡ ತಗೋಬೇಕು ಆಗುತ್ತೆ. ಗೋಡ ಚಾಪರ್ ತಗೋಬೇಕು. ಚಾಪರ್ ಇವತ್ತು ನಡ್ದೇ ಇಲ್ಲ ಅನ್ಸುತ್ತೆ. ಏನು ಇವತ್ತು ಚಾಪರ್ ಇವತ್ತು ನಡ್ದೇ ಇಲ್ಲ. ಚಾಪರ್ ಇವತ್ತು ಬಂದೇ ಇಲ್ಲ. ಚಾಪರ್ ಇವತ್ತಿಲ್ಲ, ವೆದರ್ ಸರಿ ಇಲ್ಲ. ಚಾಪರ್ ಸ್ಟಾಪ್ ಮಾಡಿದ್ದಾರೆ. ಹಿಂಗೆ ಆಗುತ್ತಲ್ಲ, ತುಂಬಾ ರಫ್ ಪ್ಯಾಚ್ ಇದು. ತುಂಬ ಅಂದರೆ ತುಂಬ ರಫ್ ಪ್ಯಾಚ್. ನಿಮಗೆ ವೀಡಿಯೋದಲ್ಲಿ ಗೊತ್ತಾಗಲ್ಲ, ಇನ್ ರಿಯಲ್ ಲೈಫ್ ನಡೆಯುವಾಗ ಗೊತ್ತಾಗುತ್ತೆ. ಅಲ್ಲಿ ನೋಡು
ಶಾರ್ಟ್ಕಟ್ ತಗೋತಿದ್ದಾರೆ ಅವರು. ಶಾರ್ಟ್ಕಟ್ಸ್ ಎಲ್ಲ ಇದೆ, ಆದರೆ ಇನ್ನೂ ಸುಸ್ತು ಜಾಸ್ತಿ. ಮಾಮೂಲು ರೋಡಲ್ಲಿ ಹೋದರೆ ಅಷ್ಟು ಸುಸ್ತಾಗಲ್ಲ. ಶಾರ್ಟ್ಕಟ್ಸಲ್ಲಿ ತುಂಬ ಸುಸ್ತಾಗುತ್ತೆ, ಅದೊಂದು ಟಿಪ್. ಮತ್ತು ರಫ್ ಪ್ಯಾಚ್, ತುಂಬ ರಫ್ ಪ್ಯಾಚ್ ಇದೆ, ಮಳೆನೂ ಬರ್ತಾ ಇದೆ. ಹೋದರೆ ಅವ್ರು ಹೋಗಿ ಅಲ್ಲಿಗೆ ಸೇಮ್. ಹೌದಾ, ರಫ್ ಪ್ಯಾಚ್ ಅಲ್ಲ ಇದಪ್ಪ. ನಾವಿನ್ನೂ ಊಟ ಮಾಡಿ 10 ನಿಮಿಷನೂ ಆಗಿಲ್ಲ, ಆಗಲೇ ಸುಸ್ತಾಗೋಯ್ತು. ಇದು ಶಾರ್ಟ್ ಕಟ್ ಆದರೆ ಹತ್ತಕ್ಕಾಗಲ್ಲ ಅಂತ. ಶಾರ್ಟ್ಕಟ್ ಬೇಡ, ನಾವು ತಗೊಳ್ಳೋದೇ ಬೇಡ. ಯಾಕಂದರೆ ಶಾರ್ಟ್ಕಟ್ ತೆಗೆದಷ್ಟು ಸುಸ್ತು ಜಾಸ್ತಿ. ಅದು ತುಂಬ ಇದು ಫುಲ್ ಆಫ್ ರೋಡು ಅಲ್ಲ. ಶಾರ್ಟ್ಕಟ್ಸ್ ತೊಗೋಬೋದು, ಯಾವ್ದಾಗುತ್ತೆ ಅದನ್ನ ತೊಗೋಬೋದು. ಸೊ ಆ ಶಾರ್ಟ್ಕಟ್ಸ್ ತೆಗೆಯೋದು ಅದು ಸುಮ್ಮನೆ ವೇಸ್ಟ್. ಅದು ಹುಚ್ಚು ಅಲ್ಲ, ಪುನಃ ಅಲ್ಲಿಗೆ ಹೋಗ್ಬೇಕು ಅವರು. ವೇಸ್ಟ್, ಅದು ಡೆಡ್ ವೇಸ್ಟ್. ವ್ಲಾಗ್ ಮಾಡೋಕ್ಕೆ ಚಾನ್ಸೇ ಸಿಕ್ಕಿಲ್ಲ ಸುಮಾರು ಹೊತ್ತಿಂದ, ಯಾಕಂದರೆ ತುಂಬ ಬ್ಯಾಚಸ್ ಇತ್ತು. ಮತ್ತು ಇವಾಗ ಒಂದು ಚಿಕ್ಕ ಚಿಕ್ಕ ಶಾರ್ಟ್ಕಟ್ ತಗೊಂಡು ಒಂದು ಸ್ವಲ್ಪ ಕಮ್ಮಿ ಮಾಡಿದ್ವಿ ಡಿಸ್ಟೆನ್ಸ್ನ. ವ್ಯೂ ನೋಡಿ ಹೆಂಗೆ ಸಖತ್ತಾಗಿದೆ ಇಲ್ಲಿ. 5 ಕಿಲೋಮೀಟ್ರ್ ಇಲ್ಲ ಹೇಗಿದೆ ಅಂತ ಬ್ಯಾಕ್ಗ್ರೌಂಡಲ್ಲಿ ನೋಡಿ. ಇನ್ನೂ ಸ್ನೋ ಕ್ಯಾಪ್ಡ್ ಮೌಂಟೇನ್ ಕಾಣಕ್ಕೆ ಸಿಕ್ಕಿಲ್ಲ. ಆ ಕಡೆ ಇದೆ. ಯಾವುದೋ ಒಂದು ಕ್ರೇಜಿ ಶಾರ್ಟ್ಕಟ್ಸ್ ತಗೊಂಡು ಸ್ವಲ್ಪ ಕಿಲೋಮೀಟರ್ಸ್ ಕಮ್ಮಿ ಮಾಡಿದ್ದೀವಿ ನೋಡಿ. ಇದನ್ನೆಲ್ಲ ಕಟ್ ಮಾಡಿದ್ದೀವಿ. MC ಸ್ಟ್ಯಾನ್ ಹಾಡು ವೈಬ್ ಮಾಡ್ತಿದ್ದಾರೆ. ಇನ್ನು ಇಲ್ಲಿಂದ ಈ ಶಾರ್ಟ್ಕಟ್ ತಗೋಬೇಕು. ಇಲ್ಲಿ ಫೈನಲಿ ಬಂದು ತಲುಪಿಲ್ಲ ಇನ್ನು. ಮೇಯ್ನ್ ದ್ವಾರದ ಹತ್ರ ಬಂದಿದ್ದೀವಿ. ಬಂದಂಗೆ ಕ್ಯಾಂಪ್ ಬೇಕಾ, ಟೆಂಟ್ ಬೇಕಾ ನೋಡ್ಬೋದು. ಇಲ್ಲಿ ಎಷ್ಟು ಟೆಂಟ್ಸ್ ಇದೆ, ಎಷ್ಟು ಕ್ಯಾಂಪ್ಸ್ ಇದೆ. ಮತ್ತೆ ಇಲ್ಲಿ ಬ್ಲಾಗ್ ಮಾಡಿಲ್ಲ, ಮಾಡೋ ಸ್ಥಿತಿಲಿ ಯಾರೂ ಇತ್ತಿಲ್ಲ. ಶಾರ್ಟ್ಕಟ್ಸ್ ತಗೊಂಡು ಜೀವನ ಸಾಕಾಗ್ಬಿಟ್ಟಿತ್ತು ಅಲ್ಲ ಬಿದ್ದಪ್ಪ ಅಂತೂ ಸಾಯೋದೊಂದು ಬಾಕಿ. BP ಎಲ್ಲ ಹೈ ಆಗ್ಬಿಟ್ಟಿತ್ತು ಬಿದ್ದಪ್ಪ ಒಂದು ಸ್ಟ್ರೆಚ್ಚಲ್ಲಿ. ಇವಾಗ ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಮೇನ್ ಟೆಂಪಲ್. ಮುಖ್ಯ ದ್ವಾರದ ಹತ್ರ ಬಂದ್ವಿ. ಫೈನಲಿ ಎಂಟರ್ ಆದ್ವಿ. ಹಾರ್ದಿಕ್ ಸ್ವಾಗತ. ಮೇನ್ ದ್ವಾರ ಎಂಟರ್ ಆದ್ವಿ ಫೈನಲಿ. ಹಬ್ಬ 3 ಗಂಟೆ ಸ್ಟಾರ್ಟ್ ಮಾಡಿದ ಜರ್ನಿ. ಅಂತೂ ಇಂತೂ ತಲುಪಿದ್ದೀವಿ. ನೋಡೋಣ ಎಲ್ಲಿ ತನಕ ಶೂಟ್ ಮಾಡೋಕ್ಕೆ ಬಿಡ್ತಾರೆ ಅಲ್ಲಿ ತನಕ ಮಾಡ್ತೀನಿ. ಬಿಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅರ್ಧ ಜೀವ ಆಗ್ಬಿಟ್ಟಿದ್ದೀನಿ ನಾನಂತ. ಅರ್ಧ ಜೀವ ಆಗ್ಬಿಟ್ಟಿದ್ದೀನಿ. ಡೆಡ್ ಸೀನ್. ಅಮ್ಮ ತಾಯಿ ಜೈ ಶ್ರೀ ಕೇದಾರ್. ಸಾಕಾಗೋಗಿದೆ, ಜೀವನ ಸಾಕಾಗೋಗಿದೆ ನೋಡಿ. ಇವಾಗ ಒಂದು ಯಾಕೆ ಅಂತ ಗೊತ್ತಿಲ್ಲ. ಈ ಜಾಗದ ವೈಬ್ ಅನ್ಸುತ್ತೆ. ಇಲ್ಲಿ ಗಂಟೆ ಹತ್ತವನಲ್ಲ, ಇಲ್ಲಿ ಬಂದು ಹತ್ತೇ ಬಂದ್ಬಿಟ್ಟು ಹತ್ತಿರೋದು ನಾನು ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ ಸೀರಿಯಸ್ಲಿ. ಇವತ್ತು ಆಗಿದ್ದು ಸುಸ್ತುಗೂ ಫೈನಲಿ ನೋಡಿದ ತಕ್ಷಣ ಒಂಥರ ವೈಬ್ ಅಂದ್ಬಿಡ್ತು. ಇಲ್ಲಿ ನೋಡಿ ಬಾಬಾಗಳು ಕೂತಿದ್ದಾರೆ. ಫೈನಲಿ ಟೆಂಪಲ್ ಹತ್ರ ಬಂದ್ವಿ. ದರ್ಶನ ಎಲ್ಲ ನೀಟಾಗಿ ಆಯ್ತು. ಇವಾಗ ನಾನು ಇಶಾಗ್ ಮಾಡಿದ್ವಿ ದರ್ಶನ. ನಾಳೆ ಧನುಷವರು ನಾಳೆ ಬೆಳಿಗ್ಗೆ ಮಾಡ್ತಾರೆ. ನೀಟಾಗಿ ಆಯ್ತಲ್ಲ? ನೀಟಾಗಾಯ್ತು. ಒಳ್ಳೆ ದರ್ಶನ. ಅನ್ಎಕ್ಸ್ಪೆಕ್ಟೆಡ್ ದರ್ಶನ ಇದು. ಹೌದು, ನಾವು ಓಡ್ ಬಂದ್ವಿ. ಅಲ್ಲಿ ಗೇಟ್ ಎಲ್ಲ ಹಾರ್ಬಿಟ್ವಿ. ನಾವು ಗೇಟ್ ಎಲ್ಲ ಹಾರ್ಕೊಂಡು ರಶ್ ಇತ್ತು, ಓಡ್ ಬಂದ್ವಿ. ಹಂಗೆ ಸಡನ್ ಗೇಟ್ ಓಪನ್ ಮಾಡಿದ್ರಾ, ಅದಕ್ಕೆ ಎಲ್ಲ ಬಂದ್ವಿ. ನೀಟಾಗಿ ದರ್ಶನ ಆಯಿತು ನೋಡಿ. ಟೆಂಪಲ್ ದರ್ಶನ ನೀವು ಮಾಡ್ಕೊಳ್ಳಿ. ಇಲ್ಲಿಂದ ಫ್ರಂಟ್ದು ನಾನು ಹಿಂದೆ ಕ್ಲಿಪ್ಪಲ್ಲಿ ಹಾಕಿರ್ತೀನಿ ಫ್ರಂಟ್ ವ್ಯೂ. ಸೊ ಇದು ನೋಡಿ ಬ್ಯಾಕ್ ಸೈಡ್ ವ್ಯೂ. ಭೀಮಶಿಲಾ ಇಲ್ಲೇ ಇದೆ, ಅಲ್ಲೇ ಟೆಂಟ್ ಹಾಕಿದ್ದೀವಿ, ಅದು ತೋರಿಸ್ತೀನಿ.
ಸೊ ಇವಾಗ ಸುಸ್ತಾಗೋಯ್ತು ಅಂತೂ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಟಕ್ 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 ಅಂತ ಫ್ರೆಶ್ ಅಪ್ ಅಂದರೆ ಅದೇ ಸ್ವಲ್ಪ ಮುಖ ತೊಳ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಕರೆಕ್ಟಾಗಿ ದರ್ಶನ ಆಯಿತು ನೀಟಾಗಿ. ನೋಡಿ ಬ್ಯಾಕ್ ಸೈಡಲ್ಲಿ ಕತ್ಲಲ್ಲಿ ಕಾಣ್ತಾ ಇದೆಯಾ ಗೊತ್ತಿಲ್ಲ. ಇದು ಟೆಂಪಲ್ ಬ್ಯಾಕ್ ಸೈಡ್. ಇಲ್ಲಿ ಬಾಬಾಗಳೆಲ್ಲ ಬಾಬಾ ಅವ್ರದ್ದು ಟೆಂಟೆಲ್ಲ ಇದೆ. ಬಾಬಾಗಳೆಲ್ಲ ಕೂತಿದ್ದಾರೆ. ನಾವು ಇಲ್ಲೇ ಟೆಂಟ್ ಹಾಕಿದ್ದೀವಿ ಚಿಕ್ಕದಾಗಿ. ನಾನು ಒಂದು ಫ್ಲ್ಯಾಶ್ ಲೈಟ್ ಆನ್ ಮಾಡು ಫೋನಲ್ಲಿ ಫ್ಲ್ಯಾಶ್ ಲೈಟ್ ಆನ್ ಮಾಡು. ನನಗೆ ಅದೇ ಭಯ ಆಯ್ತಿದೆ, ಬಾಬಾಗಳದ್ದೇ ಭಯ. ನನಗೆ ಏನು ಮಾಡೋ ಅಲ್ಲ ಅಲ್ಲಿ ಹಾಕು, ಟೆಂಟಿಗೆ ಹಾಕು. ಹಾಂ ನೋಡಿ ಕಾಣ್ತಾ ಇದೆಯಾ ಗೊತ್ತಿಲ್ಲ. ಇಲ್ಲ ಹಾಕಿ ಬೆಳಿಗ್ಗೆ ತೋರಿಸ್ತೀನಿ ಬಿಡಿಲ್ಲ ಅಂದರೆ. ಸೊ ಇವತ್ತಿನ ದಿನ ಇಷ್ಟೇ. ಸ್ವಲ್ಪ ಲೈಟ್ ಹಾಕೋ, ಮುಖಕ್ಕೆ ಲೈಟ್ ಹಾಕೋ. ಒಂದು ನಿಮಿಷ ಲೈಟ್ ಬರ್ತಾ ಇದೆ. ಸೊ ಇವತ್ತಿನ ಸ್ಟ್ರೈಟ್ ಹೋಗಿ ಕೆಳಗಡೆ ಅಂತ ಹೇಳಿದಲ್ಲ, ಕೆಳಗೆ ಸ್ಟೆಪ್ ಇಳಿಬೇಕು, ಸ್ಟ್ರೈಟ್ ಹೋಗಿ ಲೆಫ್ಟ್. ಸೊ ಇವತ್ತಿನ ದಿನಾನ ಇಲ್ಲಿಗೆ ಮುಗಿಸೋಣ. ಈ ವ್ಲಾಗಲ್ಲಿ ಇಷ್ಟೇ. ಸ್ವಲ್ಪ ಲೆಂದಿ ವ್ಲಾಗ್ ಆಗ್ಬೋದು, ಯಾಕಂದರೆ ಫುಲ್ ಟ್ರೆಕ್ಕಿಂಗ್ದೇ ಇದು ಇನ್ಫಾರ್ಮೇಷನ್ ಇದೆ. ನಾಳೆ ಬೆಳಿಗ್ಗೆ ಭೈರವನಾಥ್ ಹೋಗ್ತೀವಿ ಬೆಳಿಗ್ಗೆ. ಅದು ಒಂದು ಅರ್ಧ ಗಂಟೆ ದಾರಿ ಅಲ್ವಾ? ಅರ್ಧ ಗಂಟೆ ದಾರಿ ಅಲ್ಲಿಂದ ಶಂಕರಾಚಾರ್ಯ ಅವ್ರದ್ದು ಸಮಾಧಿ ಅಲ್ಲಿ ಅಷ್ಟೇ. ಅದು ನೋಡ್ಕೊಂಡು ನಾಳೆ ನಾವು ಎಟ್ ಎನಿ ಕಾಸ್ಟ್ 10 ಗಂಟೆಗೆ ಹೊರಡಬೇಕು. ಸೊ ನಾಳೆ ವ್ಲಾಗ್ ನಾಳೆ ನಿಮಗೆ ಹೇಳೋಣ ಏನಾಗುತ್ತೆ ಅಂತ. ಸೊ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ, ಧನುಷ್ ಅವರು ಮುಖ ಕ್ಯಾಮ್ರಾ ಬಿಡಿ ನಿಮ್ಮದು. ಧನುಷ್ ಅವರು ಇಲ್ಲೇ ಇದ್ದಾರೆ. ಧನುಷ್ ಅವ್ರ ಕಡೆಯಿಂದ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.